ನನ್ನ ಕಥೆಯ ನಾ ಪೂರ್ತಿ ಹೇಳಬೇಕು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇನ್ಸ್ಟೆಂಟ್ ಆಗಿ ಯಾವ ರೀತಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ. ಸೊ ಅದಕ್ಕೂ ಮುಂಚೆ ನಾನೊಂದು ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ, ಹೆಂಗೆ ಇನ್ಸ್ಟೆಂಟಾಗಿ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ. ಸೊ ಅದಕ್ಕೆ ಮುಂಚೆ ನಾವು ಹೇಗೆ ಇಂಟರ್ನಲ್ಲಿ ನಾವೆಲ್ಲ ಎಕ್ಸ್ಟರ್ನಲ್ಲಿ ಟ್ರೈ ಮಾಡ್ತೀವಿ. ಎಕ್ಸ್ಟರ್ನಲ್ಲಿ ನಾವು ಅದು ಇದು ಎಲ್ಲ ಬಳ್ಕೊಳ್ಳೋದು, ಮೆತ್ಕೊಳ್ಳೋದು ಎಲ್ಲ ಮಾಡ್ತೀವಿ. ದಟ್ಸ್ ಓಕೆ, ಅದು ಕೂಡ ವರ್ಕ್ ಆಗುತ್ತೆ. ಬಟ್ ಏನೇ ಮಾಡೋದಿದ್ರು ನಾವು ಫಸ್ಟ್ ನಮ್ಮ ಇಂಟರ್ನಲ್ಲಿ ನಾವು ಯಾವ ರೀತಿ ಒಳ್ಳೆ ಫುಡ್ಡನ್ನು ಇಂಟೇಕ್ ಮಾಡಿದ್ರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ನಾನು ಹೋಮ್ ರೆಮಿಡೀಸ್ ಆಗಿರಲಿ, ಇಂಟರ್ನಲ್ಲಿ ಯಾವ್ಯಾವ ಫುಡ್ಸ್ ತೊಗೋಬೋದು ಅದೆಲ್ಲ ನೆಕ್ಸ್ಟ್ ಅದಕ್ಕೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಫಸ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು 3 to 4 ಲೀಟರ್ಸ್ ಆಫ್ ವಾಟರನ್ನು ನಾವು ಕುಡಿಬೇಕು. ಆವಾಗ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಹಾಗೆ ಸ್ಕಿನ್ ಗ್ಲೋ ಇರುತ್ತೆ. ಸೊ ದಿನಕ್ಕೆ ನಾವು ಆ್ಯಕ್ಚುಲಾಗಿ 3 to 4 ಲೀಟರ್ ನೀರು ಕುಡಿಯೋದು ಒಳ್ಳೆಯದು. ಬಟ್ ಎಕ್ಸೆಸ್ ಆಫ್ ವಾಟರ್ ಕೂಡ ನಮ್ಮ ದೇಹಕ್ಕೆ ತುಂಬಾ ಡೇಂಜರ್. ಸೊ ಜಾಸ್ತಿ ನೀರು ಕುಡಿಯೋದ್ರಿಂದ ನೀವು ಗೂಗಲ್ ಅಥವಾ ಎಲ್ಲಾದರೂ ಸರ್ಚ್ ಮಾಡಿ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಎಕ್ಸೆಸ್ ಆಫ್ ವಾಟರ್ ನಮ್ಮ ದೇಹಕ್ಕೆ ಏನೇನೆಲ್ಲ ಕಾಸ್ ಮಾಡುತ್ತೆ ಅಂತ. ನನ್ನ ಪ್ರಕಾರ 4 ಲೀಟರ್ಸ್ ವಾಟರನ್ನು ಕುಡಿಯೋದು ದೇಹಕ್ಕೆ ಒಳ್ಳೆಯದು, ಆ್ಯಂಡ್ ಇಟ್ ಈಸ್ ಗುಡ್ ಫಾರ್ ಹೆಲ್ತ್. ಹಾಗೆಯೇ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಜಾಸ್ತಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ನಿಮಗೆಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಂದರೆ, ನಾವೊಂದು ಗಿಡ ನೆಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಆ ಗಿಡಕ್ಕೆ ಕಂಟಿನ್ಯೂ ಆಗಿ ನೀರು ಹಾಕ್ಕೊಂಡು ಬರ್ತಾ ಇದ್ರೆ ಚೆನ್ನಾಗಿ ಬೆಳೆಯುತ್ತೆ. ಒಂದು ಸರ್ಟೇನ್ ಟೈಮಲ್ಲಿ ನಾವೇನಾದರೂ ಆ ಗಿಡನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ, ನೀರು ಹಾಕೋದು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಗಿಡ ಆಟೋಮೆಟಿಕ್ಕಾಗಿ ಒಣಗೋಗುತ್ತೆ ಬಿಕಾಸ್ ಆಫ್ ಇನ್ಸಫಿಷಿಯೆಂಟ್ ವಾಟರ್. ಸೊ ಅದೇನೇ ನಾವು ಮತ್ತೆ ನೀರು ಹಾಕಿದಾಗ ಏನಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವು ಓವರ್ ವಾಟರನ್ನು ಹಾಕಿದಾಗ ಏನಾಗುತ್ತೆ, ಗಿಡ ಕೊಳೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ಹ್ಯೂಮನ್ ಲೈಫ್ ಸೈಕಲ್ ಕೂಡ ವರ್ಕ್ ಆಗೋದು ಹೆಂಗೆ ಅಂದರೆ, ಸೊ ನಾವು ಎಷ್ಟು ಮಿತವಾಗಿ ನೀರನ್ನು ನಾವು ಕುಡಿತೀವಿ ಅಷ್ಟು ಚೆನ್ನಾಗಿ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ. ತುಂಬ ಎಕ್ಸೆಸ್ ಆಫ್ ವಾಟರ್ ಕುಡಿದಾಗ ನಮ್ಮ ಬಾಡಿಗೆ ಡೇಂಜರ್ ಆಗುತ್ತೆ. ಸಾರಿ ಫಾರ್ ದ ನಾಯ್ಸ್. ಸೊ ಇವತ್ತು ನಾವು ಇನ್ಸ್ಟೆಂಟಾಗಿ ಹೇಗೆ ಗ್ಲೋ ಆಗೋದು ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಒಂದು ಪ್ರಾಡಕ್ಟ್ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಸೊ ಇನ್ಸ್ಟೆಂಟಾಗಿ ಗ್ಲೋ ಆಗಬೇಕು ಅಂತಂದರೆ ಈ ರೀತಿ ಶೀಟ್ ಮಾಸ್ಕನ್ನು ನಾವು ಯೂಸ್ ಮಾಡಬೇಕು. ದಿಸ್ ಶೀಟ್ ಮಾಸ್ಕ್ ನಾಟ್ ಓನ್ಲಿ ಫಾರ್ ವುಮೆನ್ಸ್, ಇದನ್ನು ಮೆನ್ಸ್ ಕೂಡ ಯೂಸ್ ಮಾಡ್ಬೋದು, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಇದನ್ನು. ಯಾಕೆ ಅಂದರೆ ಸ್ಕಿನ್ ಎಲ್ಲರಿಗೂ ಇಷ್ಟ ಇರುತ್ತೆ, ಯಾರಿಗೆ ತಾನೇ ಸ್ಕಿನ್ ಚೆನ್ನಾಗಿರಬೇಕು ಅಂತ ಆಸೆ ಇರಲ್ಲ. ಸೊ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದರೆ ಈ ರೀತಿ ಫೇಸ್ ಶೀಟ್ ಮಾಸ್ಕ್ನ ವೀಕ್ಲಿ 1 or 2 ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಹಾಗೆಯೇ ಹೈಡ್ರೇಟ್ ಆಗಿರುತ್ತೆ. ಸೊ ನಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಹೆಲ್ದಿ ಆ್ಯಂಡ್ ಪ್ಲಂಪಿ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್, ನನ್ನ ಹತ್ರ ಎಷ್ಟು ಫೇಸ್ ಶೀಟ್ ಮಾಸ್ಕ್ ಇದನ್ನ 1 2 3 4 5 6 7 8 ಇದೆ. ಸೊ ನನ್ನ ಹತ್ರ 8 ಫೇಸ್ ಶೀಟ್ ಮಾಸ್ಕ್ ಇದೆ. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು, ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ನನ್ನ ನಾಯಿ, ಸಾರಿ ಇದು ನಾಯಿ ಅಲ್ಲ, ನನ್ನ ಮಗು. ಸೊ ಓಕೆ, ಕಮ್ ಟು ದ ಪಾಯಿಂಟ್. ಇಲ್ಲಿ ನನ್ನ ಹತ್ರ ಒಂದು ಶಿಲ್ಸ್ ಅವ್ರದ್ದು ಮಿಕ್ಸ್ ಫ್ರೂಟ್ ಫೇಸ್ ಶೀಟ್ ಮಾಸ್ಕ್ ಇದೆ. ಸೊ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ, ಇದನ್ನು ನಾನು ನಿಮಗೆ ಯಾವಾಗ ಪ್ರಿಫರ್ ಹೇಳ್ತೀನಿ ಅಂದರೆ, ನೈಟ್ ಟೈಮ್ ಯೂಸ್ ಮಾಡಿ ಅಂತ ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಆ ಸಿರಮ್ ಎಲ್ಲ ಹೋಗಬೇಕು, ಹೈಡ್ರೇಟ್ ಜಾಸ್ತಿ ಇರಬೇಕು ಅಂತಂದರೆ, ಈ ಸ್ಕಿನ್ ಬೂಸ್ಟ್ ಆಗಬೇಕು ಅಂತಂದರೆ ನೈಟ್ ಟೈಮ್ ಯೂಸ್ ಮಾಡೋದು ತುಂಬಾ ಬೆಟರ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಜಾಸ್ತಿ ಹೊತ್ತೆಲ್ಲ ಹಾಕೊಂಡು ಫೇಸ್ ಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲ ಇಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು 15 ಅಥವಾ 20 ಮಿನಿಟ್ಸ್, ಮೋರ್ ದೆನ್ 20 ಮಿನಿಟ್ಸ್ ಇದನ್ನು ಹಾಕಬಾರ್ದು ಫೇಸ್ ಮೇಲೆ. 20 ಮಿನಿಟ್ ಆಗಿದ ತಕ್ಷಣ ಇದನ್ನು ತೆಗೆದುಬಿಡಬೇಕು. ಫಸ್ಟ್ ನೀವು ನಿಮ್ಮ ಫೇಸಲ್ಲಿ ಏನೆಲ್ಲ ಡರ್ಟ್ ಇರುತ್ತೋ ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ. ಗಾರ್ನಿಯರ್ ಅವ್ರ ಕ್ಲೆನ್ಸಿಂಗ್ ಸಿಗುತ್ತೆ. ಸೊ ಕ್ಲೀನಾಗಿ ಕಾಟನ್ ಪ್ಯಾಡಲ್ಲಿ ನಿಮ್ಮ ಫೇಸನ್ನು ಫಸ್ಟು ಕ್ಲೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಕ್ಲೆನ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ತುಂಬ ಕ್ಲೀನಾಗಿರಬೇಕು ನೀವು ಯಾವಾಗ ಈ ಫೇಸ್ ಶೀಟ್ ಮಾಸ್ಕ್ ಯೂಸ್ ಮಾಡ್ತೀರಾ ಆವಾಗ.
ಸೊ ಫೇಸ್ ಶೀಟ್ ಮಾಸ್ಕ್ ಯೂಸ್ ಮಾಡೋಕ್ಕೂ ಮುಂಚೆ ಕ್ಲೆನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫೇಸ್ ವಾಶ್ ಯೂಸ್ ಮಾಡಿ. ನೆಕ್ಸ್ಟು ಆ ಒಂದು ಫೇಸ್ ವಾಶ್ ಮಾಡ್ತಿರಲ್ಲ ಅದನ್ನು ಹಾಗೆ ಒಣಗ್ಲಿಕ್ಕೆ ಬಿಟ್ಬಿಡಿ. ಇಲ್ಲ ಅಂದರೆ ಟಿಶ್ಯೂಸ್ ಬರೋದಲ್ಲ, ಟಿಶ್ಯೂಸಲ್ಲೇ ಜಸ್ಟ್ ಡ್ಯಾಬ್ ಮಾಡಿ. ತುಂಬ ಜೋರಾಗಿ ರಫಾಗೆಲ್ಲ ಒರೆಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫೇಸ್ ತುಂಬಾ ಸೆನ್ಸಿಟಿವ್. ಸೊ ನಾವು ಎಷ್ಟು ಕ್ಲೀನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮುಖ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ವಾಶ್ ಆಗಿದ ತಕ್ಷಣ ಇದನ್ನು ಕ್ಲೀನಾಗಿ ಈ ಥರ ನೀಟಾಗಿ ರಬ್ ಮಾಡ್ಕೋಬೇಕು. ಚೆನ್ನಾಗಿ ರಬ್ ಮಾಡಿ, ಯಾಕಂದರೆ ಆ ಒಳಗಡೆ ಇರೋ ಫೇಸ್ ಶೀಟ್ ಮಾಸ್ಕ್ಗೆ ಈ ಒಳಗಡೆ ಒಂದಷ್ಟು ಎಕ್ಸ್ಟ್ರಾ ಸಿರಮ್ ಏನೇನಿರುತ್ತೆ ಅದೆಲ್ಲವೂ ಕೆಳಗಡೆ ಫ್ಯೂಸ್ಡ್ ಆಗಿಬಿಟ್ಟಿರುತ್ತೆ. ನೀವು ಅದೆಲ್ಲನೂ ಎಲ್ಲ ಕಡೆ ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಇದನ್ನು ನೀವು ಕ್ಲೀನಾಗಿ ಈ ಥರ ರಬ್ ಮಾಡ್ಕೊಳ್ಳಿ. ರಬ್ ಮಾಡಾದ್ಮೇಲೆ ಇಲ್ಲೇ ಸ್ಪೇಸ್ ಇರುತ್ತೆ ಅದನ್ನು ಕಟ್ ಮಾಡೋಕ್ಕೆ. ಸೊ ಓಪನ್ ಮಾಡಿ ನೀವು ಕ್ಲೀನಾಗಿ ಫೇಸ್ನ ಎಲ್ಲ ಕಡೆ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಆದಮೇಲೆ ಜಸ್ಟ್ 20 ಮಿನಿಟ್ಸ್ ಮಾತ್ರ ಇದನ್ನು ಬಿಡಿ. ಮೋರ್ ದೆನ್ 20 ಮಿನಿಟ್ಸ್ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಫೇಸಲ್ಲಿ ನಾವು ಫಸ್ಟ್ ಹಾಕಿರ್ತೀವಲ್ಲ ಈ ಶೀಟ್ ಮಾಸ್ಕಲ್ಲಿ ಇರುವಂತಹ ಸಿರಮ್ ಅಬ್ಸಾರ್ಬ್ ಆಗಿರುತ್ತೆ. ಸೊ ಅದನ್ನು ಹಾಗೆ ಬಿಟ್ಟಾಗ ಏನಾಗುತ್ತೆ, ಮತ್ತೆ ಫೇಸಲ್ಲಿರೋ ಸಿರಮ್ ಎಲ್ಲ ಬಂದು ಆ ಫೇಸ್ ಶೀಟ್ ಮಾಸ್ಕಿಗೆ ಮತ್ತೆ ಟ್ರಾನ್ಸ್ಫರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಅಬ್ಸಾರ್ಬ್ ಆಗಬೇಕು ಅಂತಂದರೆ ಅದಕ್ಕೆ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. 15 ಮಿನಿಟ್ಸ್ ಮಾತ್ರ ಇದನ್ನು ಯೂಸ್ ಮಾಡಬೇಕು. ಮೋರ್ ದೆನ್ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಜಾಸ್ತಿ ಯೂಸ್ ಮಾಡೋದು ಆ ಥರ ಎಲ್ಲ ಇದನ್ನು ಮಾಡಬೇಡಿ. 15 ಮಿನಿಟ್ ಇಸ್ ಎನಫ್. ಸೊ ಇದಾಗಿದ್ಮೇಲೆ ಸಡನ್ನಾಗಿ ಫೇಸ್ ವಾಶ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಫೇಸ್ ವಾಶ್ ಮಾಡಿದ್ರೆ ಏನು ಯೂಸ್ ಇರಲ್ಲ, ನೀವು ಹಾಕೋದು ಕೂಡ ವೇಸ್ಟ್ ಆಗಿಬಿಡುತ್ತೆ. 2 to 3 hours ಬಿಟ್ಟು ಸಿರಮ್ ಬರುತ್ತಲ್ಲ, ಸಿರಮ್ ಎಲ್ಲ ನೀವು ಕ್ಲೀನಾಗಿ ಯೂಸ್ ಮಾಡ್ಬೋದು. ಸೊ ಇದು ಅಪ್ಲೈ ಮಾಡಾದಮೇಲೆ ನೀವು ಓವರ್ ನೈಟ್ ಹಾಗೇ ಬಿಡ್ಬೋದು. ಸಡನ್ನಾಗಿ ಫೇಸ್ ವಾಶ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಇದು ಎಷ್ಟು 15 ಮಿನಿಟ್ಸ್ ಆದಮೇಲೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸಿರಮ್ ಇರುತ್ತಲ್ವ ಆ ಸಿರಮ್ನೆಲ್ಲ ಕ್ಲೀನಾಗಿ ಫೇಸ್ ಮೇಲೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡಾದಮೇಲೆ ಈ ಶೀಟ್ ಇರುತ್ತಲ್ಲ ಹಾಗೆ ಥ್ರೋ ಮಾಡೋಕ್ಕೆ ಹೋಗಬೇಡಿ. ಈ ಶೀಟ್ ಒಳಗಡೆನೂ ಒಂದಷ್ಟು ಸಿರಮ್ ಇರುತ್ತೆ. ಸಿರಮ್ನ ಕ್ಲೀನಾಗಿ ಒಂದು ಚಿಕ್ಕ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಸೊ ನೀವು ಆ ಶೀಟ್ ಮಾಸ್ಕ್ ತೆಗಿತೀರಲ್ವ, ಶೀಟ್ ಮಾಸ್ಕ್ ತೆಗೆದ ಆದಮೇಲೆ ರಿಮೂವ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಸಿರಮ್ ಏನು ಉಳಿದಿರುತ್ತೋ ಅದನ್ನು ಮತ್ತೆ ನೀವು ಕೈಗೆ ಹಾಕೊಂಡು 2 ಪಾಮಿಂದ ರಬ್ ಮಾಡಿ ಮತ್ತು ಅಗೇನ್ ನೀವೇನು ಮಾಡ್ಬೋದು ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಅದಾದಮೇಲೆ ಅದು ಡ್ರೈ ಆಗುತ್ತೆ, ಸ್ಕಿನ್ ಎಲ್ಲ ಆ ಸಿರಮ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಫೇಸ್ ವಾಶ್ ಮಾಡಬೇಡಿ. ನೀವು ಏನಾದರೂ ಇನ್ಸ್ಟೆಂಟಾಗಿ ನೀವು ಹೊರಗೆ ಹೋಗ್ತಾ ಇದ್ದೀರಾ ಅನ್ನುವಾಗ 2 to 3 hours ಮುಂಚೆನೇ ಇದನ್ನು ಯೂಸ್ ಮಾಡಿ. ಇನ್ ಕೇಸ್ ನಾಳೆ ನೀವೇನಾದರೂ ಹೋಗ್ತಿದ್ದೀರಾ ಅಂದರೆ ನೈಟ್ ಇದನ್ನು ಅಪ್ಲೈ ಮಾಡಿ, ಓಕೆನಾ? ಅಪ್ಲೈ ಮಾಡಿ ಹಾಗೆ ಬಿಡಬೇಡಿ. 20 ಮಿನಿಟ್ ಆದಮೇಲೆ ರಿಮೂವ್ ಮಾಡಿ. ರಿಮೂವ್ ಆದಮೇಲೆ ನೀವು ಏನು ಮಾಡ್ತೀರಾ ಅಂದರೆ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡ್ತೀರಾ, ಮಸಾಜ್ ಮಾಡ್ತೀರಾ. ಮಸಾಜ್ ಕೊಟ್ಟಾದಮೇಲೆ ನಿಮ್ಮ ಮನೇಲಿ ಯಾವುದಾದ್ರೂ ಡರ್ಮಕೋ ಅಥವಾ ಗಾರ್ನಿಯರ್ ವೈಟಮಿನ್ ಸಿ ಸಿರಮ್ ಸಿಗುತ್ತೆ. ಅದು ಸಿರಮೇ ಬೇಡವಾ, ಜಸ್ಟ್ ಮಾಯಿಶ್ಚರೈಸರ್ ಇರುತ್ತಲ್ಲ, ನಿಮ್ಮ ಸ್ಕಿನ್ ಟೆಕ್ಸ್ಚರ್ಗೆ ಯಾವ ಒಂದು ಮಾಯಿಶ್ಚರೈಸರ್ ಸೆಟ್ ಆಗುತ್ತೋ ಆ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಯಾಕಂದರೆ ಮಾಯಿಶ್ಚರೈಸರ್ ಏನು ಮಾಡುತ್ತೆ, ಸ್ಕಿನ್ನಲ್ಲಿರುವಂತಹ ಆ ಒಂದು ಸಿರಮ್ನ ಲಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಾಯಿಶ್ಚರೈಸರ್ ಹಾಕಿದಾಗ ಆ ಕಂಪ್ಲೀಟ್ ಸಿರಮ್ ಏನಿರುತ್ತೆ ಲಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ನೀವು ಇನ್ಸ್ಟೆಂಟಾಗಿ ಆಚೆ ಹೋಗಬೇಕು, ಇನ್ಸ್ಟೆಂಟ್ ಗ್ಲೋ ಬರಬೇಕು ಅಂತಂದರೆ ಮಾಯಿಶ್ಚರೈಸರ್ ಹಾಕಿರ್ತೀರ 2-3 hours ಆದಮೇಲೆ ಫೇಸ್ ವಾಶ್ ಮಾಡಿ. ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ಗೂ. ಈ ಫೇಸ್ ಶೀಟ್ ಹಾಕಾದ್ಮೇಲೆ ಯಾವ ರೀತಿ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಸೊ ಫೇಶಿಯಲ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ ಇದು ಹಾಕೊಂಡ್ಮೇಲೆ. ಸೊ ಆಲ್ವೇಸ್ ನಾವು ಪಾರ್ಲರ್ಗೆ ಹೋಗಿ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳೋದು ಟೈಮ್ ಸೇವ್ ಆಗುತ್ತೆ ಮತ್ತು ದುಡ್ಡು ಉಳಿಯುತ್ತೆ. ಈ ಥರ ನಾವೇ ನಮ್ಮ ಬಜೆಟ್ ತಕ್ಕಂಗೆ ಈ ಥರ ತೊಗೊಂಡು ಮನೇಲೇ ನಾವೆಲ್ಲ ಸ್ಕಿನ್ ಕೇರ್ ಎಲ್ಲ ರುಟೀನ್ ಫಾಲೋ ಮಾಡ್ಕೊಂಡು ಬಂದರೆ ಆಬ್ವಿಯಸ್ಲಿ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ
ಇದು. ಸೊ ಇವಾಗ ಇದಿಷ್ಟು ನಾನು ಹೇಳಿದ್ದು ಯಾವ ರೀತಿ ನೀವು ಫೇಸ್ ಶೀಟ್ ಮಾಸ್ಕ್ನ ಅಪ್ಲೈ ಮಾಡಬೇಕು ಮನೆಯಲ್ಲಿ ಅಂತ. ಸೊ ಬೆಟರ್ ನಾನು ಯಾವಾಗಲೂ ನಿಮಗೆ ನೈಟೇ ಫೇಸ್ ಶೀಟ್ ಮಾಸ್ಕ್ ಹಾಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಹಾಗೆಯೇ ಇದು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಮಾತ್ರ ಯೂಸ್ ಮಾಡಬೇಕು. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಇದು ತುಂಬಾ ಡೇಂಜರ್. ಅಂದರೆ ಡೇಂಜರ್ ಇನ್ ದ ಸೆನ್ಸ್ ಯಾವ ಥರ, ಸೊ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದಾಗ ನಮ್ಮ ಸ್ಕಿನ್ನಲ್ಲಿ ರಿಯಲ್ ಮಾಯಿಶ್ಚರೈಸರ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹೈಡ್ರೇಷನ್ಸ್ ನಮಗೆ ಟ್ವೈಸ್ ಥ್ರೈಸ್ ಈ ರೀತಿ ಫೇಸ್ ಶೀಟ್ ಮಾಸ್ಕ್ ಹಾಕೊಳ್ಳೋದ್ರಿಂದ ಹೈಡ್ರೇಷನ್ ಕೊಟ್ಟರೆ ಸಾಕು. ಸೊ ಜಾಸ್ತಿ ನಾವು ಮಾಡ್ತೀವಿ ಅಂದರೆ ಅದೇನಾಗುತ್ತೆ, ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಸೊ ಆ ಥರ ಆಗಿಬಿಡದೆ. ಸೊ ಲಿಮಿಟೇಷನ್ಸಲ್ಲಿದ್ದರೆ ಒಳ್ಳೆಯದು. ನಾವು ಏನು ಕೆಮಿಕಲ್ಸ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅದೆಲ್ಲವೂ ಕೂಡ ಲಿಮಿಟೇಷನಲ್ಲಿದ್ರೇ ಒಳ್ಳೆಯದು. ಸೊ ನಾನು ಆ್ಯಕ್ಚುಲಿ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ಮಂತ್ಲಿ ಟ್ವೈಸ್ ಅಥವಾ ಥ್ರೈಸ್ ಮಾತ್ರ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಏನು ನಾನು ಇದನ್ನು ಹಾಕೊಳ್ಳೋಕ್ಕೆ ಹೋಗಲ್ಲ. ಸೊ ಫಸ್ಟ್ ಒನ್ ಯಾವುದು ಅಂತಂದರೆ ಗುಡ್ ವೈಬ್ಸ್ ಅವ್ರದ್ದು ತೊಗೊಂಡಿದ್ದೀನಿ, ನ್ಯಾಚುರಲ್ ಗ್ಲೋ ಶೀಟ್ ಮಾಸ್ಕ್ ಸ್ಯಾಫ್ರನ್. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ಏನಕ್ಕಂದರೆ ಈ ಒಂದು ಫೇಸ್ ಶೀಟ್ ಮಾಸ್ಕಲ್ಲಿ ಸ್ಯಾಫ್ರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಇದನ್ನು ನಾವು ಹಾಕೊಂಡಾಗ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಹಾಗೆಯೇ ಇದೊಂದು 3 to 4 days ಹಾಗೆಯೇ ಇರುತ್ತೆ ಫೇಸಲ್ಲಿ ಗ್ಲೋ, ಅಷ್ಟು ಈಸಿಯಾಗಿ ಬೇಗ ಹೋಗಲ್ಲ. ಇದನ್ನು ಹಾಕೊಳ್ತೀವಲ್ಲ, ಇದ್ರ ಜೊತೆಗೆ ನಾವು ಸ್ಕಿನ್ ಕೇರ್ ಎಲ್ಲ ಮಾಡ್ತಾ ಇದ್ರೆ ಲೈಕ್ ಟೋನರ್ ಆಗಿರ್ಬೋದು, ಸಿರಮ್ ಆಗಿರ್ಬೋದು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಹಾಕೊಂಡಾಗ ಇದನ್ನು ಜೊತೆಲಿ ಹಾಕೊಂಡ್ರೆ ನಮ್ಮ ಸ್ಕಿನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಗ್ಲೋ ಅದೇ ಥರ ಇರುತ್ತೆ, ಕಡಿಮೆ ಆಗಲ್ಲ. ಸೊ ನನ್ನ ಹತ್ರ ಫಸ್ಟ್ ಒನ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ಗುಡ್ ವೈಬ್ಸ್ ಅವರ ನ್ಯಾಚುರಲ್ ಗ್ಲೋ ಶೀಟ್ ಮಾಸ್ಕ್, ಅದು ಸ್ಯಾಫ್ರನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಇದು ಒಳ್ಳೆ ಪ್ರಾಡಕ್ಟ್ ಆ್ಯಕ್ಚುಲಿ ಗುಡ್ ವೈಬ್ಸ್ ಅವ್ರದ್ದು, ಚೆನ್ನಾಗಿದೆ. ಇದರ ಪ್ರೈಸ್ ಬಂದು ನಿಮಗೆ 100 rupees ಇರುತ್ತೆ. ಸೊ ಆರಾಮಾಗಿ ಈಸಿಯಾಗಿ ನೀವು ತೊಗೋಬೋದು. ನೆಕ್ಸ್ಟು ಮಿರಾಬೆಲ್ ಕಾಸ್ಮೆಟಿಕ್ಸ್ ಕೊರಿಯನ್, ಇದು ಕೊರಿಯನ್, ಮೇಡ್ ಇನ್ ಕೊರಿಯಾ ಅನ್ಸುತ್ತಿದ್ದು. ಸೊ ಇದರಲ್ಲಿ ನಾನು ಬೈ 1 get 1 ಫ್ರೀ ಇತ್ತು. ಸೊ 2 ತೊಗೊಂಡಿದ್ದೀನಿ. ಅದರಲ್ಲಿ ಯಾವುದು ಅಂದರೆ ವೈನ್ ಫೇಶಿಯಲ್ ಶೀಟ್ ಮಾಸ್ಕ್ ಮತ್ತು ವೈಟಮಿನ್ ಸಿ ಆ್ಯಂಡ್ ಇ ಫೇಶಿಯಲ್ ಶೀಟ್ ಮಾಸ್ಕ್. ಸೊ ಇದನ್ನು ನಾವು ನೈಟ್ ಟೈಮ್ ಮಾತ್ರ ಅಪ್ಲೈ ಮಾಡಬೇಕು. ಡೇ ಟೈಮ್ ಹಾಕಿದ್ರೆ ಇದು ಸ್ವಲ್ಪ ಸ್ಕಿನ್ ಇರಿಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಲ್ಲಿ ಮಿರಾಬೆಲ್ ಕಾಸ್ಮೆಟಿಕ್ ಕೊರಿಯಾದಲ್ಲಿ ನಾನು ಸಜೆಸ್ಟ್ ಮಾಡ್ತೀನಿ ಬೆರೀಸ್, ಪಪ್ಪಾಯ, ಆಲೋವೆರಾ, ಈ ಥರದ್ದು ಫ್ರೂಟ್ಸ್, ಮಿಕ್ಸ್ಡ್ ಫ್ರೂಟ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡೋದು ಬೆಸ್ಟ್. ಹಾಗೆಯೇ ರೈಸ್ ವಾಟರ್ ಬರುತ್ತೆ. ಇದು ಸ್ಕಿನ್ಗೆ ಅಷ್ಟು ಡ್ಯಾಮೇಜ್ ಇರಲ್ಲ. ಇದು ಏನಂತಂದರೆ ಇದರಲ್ಲಿ ಒಂದಷ್ಟು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಈ ವೈನ್ ಮತ್ತು ವೈಟಮಿನ್ ಸಿ ಆ್ಯಂಡ್ ಇ ಫೇಸ್ ಶೀಟ್ ಮಾಸ್ಕಲ್ಲಿ. ಒಳ್ಳೆಯದೇ, ಬಟ್ ಇದನ್ನು ನೈಟ್ ಟೈಮ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ಇದು ಮಿರಾಬೆಲ್ ಅವ್ರದ್ದು 2 ಪ್ರಾಡಕ್ಟ್ ಇದೆ. ನೆಕ್ಸ್ಟ್ ಬಂದು ಶಿಲ್ಸ್ ಅವ್ರದ್ದು 2 ಪ್ರಾಡಕ್ಟ್ ಇದೆ. ಒಂದು ಬಂದು ರೆಟಿನಾಲ್ ಫೇಸ್ ಶೀಟ್ ಮಾಸ್ಕ್, ಇನ್ನೊಂದು ಮಿಕ್ಸ್ ಫ್ರೂಟ್ ಫೇಸ್ ಶೀಟ್ ಮಾಸ್ಕ್. ಸೊ ಇದು 2 ನಾನು ಇನ್ನೂ ಟ್ರೈ ಮಾಡಿಲ್ಲ ಶಿಲ್ಸ್ ಅವ್ರದ್ದು ಆ್ಯಕ್ಚುಲಿ. ಸೊ ಹೇಗಿರುತ್ತೆ ಪ್ರಾಡಕ್ಟ್ ನಂಗೆ ಗೊತ್ತಿಲ್ಲ. ಸೊ ಇದನ್ನು ಚೆನ್ನಾಗಿದೆ ಅಂತ ನಾನು ರಿವ್ಯೂಸ್ ನೋಡಿ ಆಮೇಲೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಇದನ್ನು ತೊಗೊಂಡಿದ್ದು. ಸೊ ಶಿಲ್ಸ್ ಅವ್ರ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಾನು ತುಂಬ ಕೇಳಿದ್ದೀನಿ. ಸೊ ಹಾಗಾಗಿ ಇದು 2 ಫೇಸ್ ಶೀಟ್ ಮಾಸ್ಕ್ ತೊಗೊಂಡಿದ್ದೀನಿ. ನೀವು ಮಿಕ್ಸ್ ಫ್ರೂಟ್ಸ್ ಮಾಸ್ಕ್ ಹಾಕೊಳ್ಳೋದಿದ್ರೆ ಡೇ ಟೈಮು ಹಾಕೋಬೋದು, ನೈಟು ಹಾಕೋಬೋದು. ಬಟ್ ರೆಟಿನಾಲ್ ಫೇಸ್ ಶೀಟ್ ಮಾಸ್ಕ್ ಹಾಕ್ತೀನಿ ಅಂತಂದರೆ ನೈಟು ಮಲ್ಕೊಳ್ಳೋ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಗಾರ್ನಿಯರ್ ಅವ್ರದ್ದು. ಸೊ ಗಾರ್ನಿಯರ್ ಅವ್ರದ್ದು ನನ್ನ ಹತ್ರ 3 ಇದೆ. ಯಾವ್ದು ಅಂದರೆ ಇದು ಪೋಮೊಗ್ರಾನೇಟ್ ಒಂದಿದೆ, ಆಮೇಲೆ ಗ್ರೀನ್ ಟೀ ಅವ್ರದ್ದು ಒಂದಿದೆ, ನೆಕ್ಸ್ಟ್ ಲೆಮನ್ ಆ್ಯಂಡ್ ವೈಟಮಿನ್ ಸಿ ಅಗೇನ್. ಸೊ ಇದಿಷ್ಟು 3 ಗಾರ್ನಿಯರ್ ಅವ್ರದ್ದೇನೆ ಪ್ರಾಡಕ್ಟ್. ಇದು 3 ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ. ಸೊ ನಾನು ಲೆಮನ್ ಆ್ಯಂಡ್ ವೈಟಮಿನ್ ಸಿ ಇದೆಯಲ್ಲ ಗಾರ್ನಿಯರ್ಸ್ ಅವ್ರದ್ದು, ಇದನ್ನು ನಾನು ನೈಟ್ ಟೈಮ್ ಯೂಸ್ ಮಾಡಿ ಅಂತ ನಿಮಗೆ ರೆಫರ್ ಮಾಡ್ತೀನಿ. ಡೇ ಟೈಮ್ ಇದು ಬೇಡ, ಯಾಕಂತಂದರೆ ಡೇ ಟೈಮ್ ಹೋದಾಗ ನೀವು ಇದಕ್ಕೆ ಎಕ್ಸ್ಟ್ರಾ ಕೇರ್ ತಗೊಂಡು
ಸಿರಮ್, ಇದು ಫಸ್ಟೇ ಸಿರಮ್ ಹಾಕೊಂಡಿರ್ತೀರ, ಮತ್ತೆ ಪುನಃ ಇನ್ನೊಂದು ಸಿರಮ್ ಹಾಕಿ ಅದಾದಮೇಲೆ ಟೋನರ್ ಹಾಕಿ ಆಮೇಲೆ ಮತ್ತೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇಷ್ಟೆಲ್ಲ ಹಾಕೋಬೇಕು. ಇದಕ್ಕೆ ತುಂಬಾ ಏನು ಜಾಸ್ತಿ ಓವರ್ ಪ್ರೊಟೆಕ್ಟಿವ್ ಮಾಡಿಕೊಂಡು ನೀವು ಆಚೆ ಹೋಗಬೇಕಾಗಿರುತ್ತೆ. ಸೊ ಇದೆರಡು ಬಂದು ನ್ಯಾಚುರಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಇದೇನೋ ಪ್ರಾಬ್ಲಮ್ ಇಲ್ಲ. ಡೇ ಟೈಮು ಹಾಕ್ಬೋದು, ನೈಟ್ ಟೈಮು ಹಾಕೋಬೋದು. ಸೊ ಇದಿಷ್ಟು ಫೇಶಿಯಲ್ ಶೀಟ್ ಮಾಸ್ಕ್ ರಿವ್ಯೂ ಆಗಿತ್ತು. ನಾನು ಯೂಸ್ ಮಾಡೋಂಥ ಪ್ರಾಡಕ್ಟನ್ನ ನಿಮ್ಗೆ ತೋರಿಸಿದ್ದೀನಿ. ಹಾಗೆಯೇ ಇದ್ರ ಜೊತೆಗೇ ನಾನು ಹೇಳಿದ್ನಲ್ಲ, ಮಿರಾಬೆಲ್ ಅವ್ರದ್ದು ಪಪ್ಪಾಯ ಆಗಿರ್ಬೋದು ಅಥವಾ ವಾಟರ್ಮೆಲನ್ ಆಗಿರ್ಬೋದು, ಕಿವಿ ಫ್ರೂಟ್ಸ್, ಮತ್ತು ಇನ್ನೂ ಹಲವಾರು ಫ್ರೂಟ್ ಶೀಟ್ ಮಾಸ್ಕ್ ಬರುತ್ತೆ, ಅದನ್ನು ಅಪ್ಲೈ ಮಾಡಿ. ನನ್ನ ಪ್ರಕಾರ ನಾನು ಹಾನೆಸ್ಟ್ ರಿವ್ಯೂಸ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಒಂದಷ್ಟು ಫೇಸ್ ಶೀಟ್ ಮಾಸ್ಕ್ ಮಿಸ್ ಆಗಿದೆ. ರೈಸ್ ಶೀಟ್ ಫೇಶಿಯಲ್ ಮಾಸ್ಕ್ ಆಗಿರ್ಬೋದು, ಹೈಲ್ಯೂರಾನಿಕ್ ಆಗಿರ್ಬೋದು. ಸೊ ನಾನು ಏನು ಹೇಳ್ತೀನಿ ಅಂದರೆ, ಇದೆಲ್ಲವೂ ಕೂಡ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ, ಬಟ್ ಪರ್ಮನೆಂಟಾಗಿ ಈ ಗ್ಲೋ ಇರಲ್ಲ. ನಿಮಗೆ ಶಾಶ್ವತವಾಗಿ ಇರಬೇಕು ಅಂತಂದರೆ ನಾನು ಹೇಳಿದ್ನೆಲ್ಲ, ಒಂದು ಒಳ್ಳೆ ಗುಡ್ ಫುಡ್ನ ಇಂಟೇಕ್ ಮಾಡಬೇಕು, ಹೋಮ್ ರೆಮಿಡೀಸ್ನ ಫಾಲೋ ಮಾಡಬೇಕು, ವಾಟರ್ನ ಕುಡಿಬೇಕು. ಎಕ್ಸೆಸ್ ಆಫ್ ವಾಟರ್ ಅಲ್ಲ, ನಮ್ಮ ಬಾಡಿಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನೇ ನಾವು ಕುಡಿಬೇಕು. 3 to 4 ಲೀಟರ್ ಇಸ್ ಎನಫ್. ಅಷ್ಟು ನೀರು ಕುಡಿದ್ರೆ ಒಳ್ಳೆಯದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೋಮ್ ರೆಮಿಡೀಸ್ ಯಾವುದೆಲ್ಲ ನಿಮಗೆ ಒಳ್ಳೇದಾಗತ್ತೆ, ಗ್ಲೋ ಪರ್ಮನೆಂಟ್ ಆಗಿರಬೇಕು ಅಂತಂದರೆ ಒಂದಷ್ಟು ಹೋಮ್ ರೆಮಿಡೀಸ್ನ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹಾಗೆಯೇ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ, ಯಾವ ಥರ ವೀಡಿಯೋಸ್ ಮಾಡೋದು ಗೊತ್ತಾಗಿಲ್ಲ. ಸೊ ನನ್ನ ಮನೇಲಿ ಆ್ಯಕ್ಚುಲಿ ಒಂದಷ್ಟು ಫೇಶಿಯಲ್ ಶೀಟ್ ಮಾಸ್ಕ್ ಇತ್ತು. ಸೊ ಅದನ್ನು ನೋಡಿ ಯಾಕೆ ಇದ್ರ ಬಗ್ಗೆ ವಿಡಿಯೋ ಇನ್ಫಾರ್ಮೇಷನ್ ಶೇರ್ ಮಾಡಬಾರ್ದು ಅಂತ ಇದನ್ನು ನೋಡ್ಬಿಟ್ಟು ನಾನು ನಿಮಗೆ ಇದ್ರ ಬಗ್ಗೆ ರಿವ್ಯೂಸ್ ಆ್ಯಂಡ್ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ವ್ಯೂ ಮಾಡಿ. ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.